ಇವತ್ತಿನ ಪಬ್ಲಿಕ್ ಹೀರೋ ಮಂಡ್ಯದ ಮಾರೇಗೌಡನ ದೊಡ್ಡಿ ಅಲ್ಲಿ ತನಕ ಬಂದಿದೆ. ಚಿಕ್ಕಲಿಂಗಯ್ಯ ಅವ್ರು ಮಾಡ್ತಿರೋ ಕೆಲಸ ಏನು ನೋಡಿ. ಈ ದೃಶ್ಯದಲ್ಲಿ ನೀವೀಗ ನೋಡ್ತಾ ಇರೋ ಈ ಬಿಳಿ ಬಣ್ಣದ ಅಂಬಾಸಿಡರ್ ಕಾರು ಮಂಡ್ಯ ತಾಲೂಕಿನ ಮಾರಗೌಡನಹಳ್ಳಿಯದ್ದು. ಚಿಕ್ಕಲಿಂಗಯ್ಯ ಮಾಲೀಕತ್ವದ ಈ ಕಾರು ಕಳೆದ 30 ವರ್ಷಗಳಿಂದ ಈ ಊರಿನ ಅದೆಷ್ಟೋ ಜನರ ಪ್ರಾಣ ಉಳಿಸಿದೆ. ಯಾಕಂದ್ರೆ ಈ ಕಾರ್ ಒಂದು ರೀತಿ ಮಾರಗೌಡನಹಳ್ಳಿಯ ಆಂಬ್ಯುಲೆನ್ಸ್ ಅಂದ್ರೆ ತಪ್ಪಾಗಲಾರದು. ಕರೆ ಮಾಡಿದ ತಕ್ಷಣವೇ ಹೊತ್ತು ಗೊತ್ತು ನೋಡದೆ ಸ್ಪಂದಿಸೋ ಚಿಕ್ಕಲಿಂಗಯ್ಯ ಉಚಿತವಾಗಿ ಕಾರಲ್ಲಿ ರೋಗಿಯನ್ನ ಆಸ್ಪತ್ರೆಗೆ ಸೇರಿಸ್ತಾರೆ. ಸಮಾಜ ಸೇವೆ ಮಾಡಬೇಕು ಅಂತ ನಮ್ಮ ತಾತ ಕಾಲದಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿ ಗರ್ಭಿಣಿಗಳು ಅವರು ಹೋದ್ರೆ ಅವ್ರು ಇಷ್ಟೆಲ್ಲ ಕರಲಿ ನೈಟ್ ಆದರೂ ಕರ್ಕೊಂಡು ಬರ್ತೀವಿ. 40 ವರ್ಷ ಆಯ್ತು. 40 ವರ್ಷದಿಂದ ಎಲ್ಲ ಕಡೆ ಹೋಗೋದು ಬರೋದು ಮಾಡ್ತಾ ಇದ್ದೀನಿ. ಕಾರು ಖರೀದಿಸಿದ ಹೊಸತರಲ್ಲಿ ಕುಟುಂಬದ ಹಿರಿಯರು ನೀಡಿದ ಸಲಹೆ ಮತ್ತು ಆತ್ಮ ಸಂತೋಷಕ್ಕಾಗಿ ಇಂದಿಗೂ ಚಿಕ್ಕಲಿಂಗಯ್ಯ ತಮ್ಮ ಕಾರಿನಲ್ಲಿ ರೋಗಿಗಳಿಗೆ ಉಚಿತ ಸೇವೆ ಒದಗಿಸ್ತಾ ಇದ್ದಾರೆ. ಮಂಡ್ಯ, ನಾಗಮಂಗಲ, ಬಸರಾಳು, ಮೈಸೂರು ಸೇರಿದಂತೆ ಸುತ್ತಮುತ್ತಲ ಆಸ್ಪತ್ರೆಗೆ ರೋಗಿಗಳನ್ನ ಕರೆದೊಯ್ದು ಮಾನವೀಯತೆ ಮೆರೆದಿದ್ದಾರೆ. ಇವರ ಸೇವೆಯನ್ನ ಗ್ರಾಮಸ್ಥರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. 2 ಗಂಟೆ ರಾತ್ರಿಯಲ್ಲಿ, 3 ಗಂಟೆ ರಾತ್ರಿಯಲ್ಲಿ, 4 ಗಂಟೆ ರಾತ್ರಿಯಲ್ಲಿ ಬಂದು ಕರ್ಕೊಂಡು ₹1 ಏನು ಕೀಸ್ಕಲ್ಲ. ಫ್ರೀ ಸರ್ವಿಸ್. ತುಂಬಾ ಸೀರಿಯಸ್ ಆದವರು, ಸಣ್ಣ ಪುಟ್ಟ ಅಂದ್ರೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಬಂದು ಕರ್ಕೊಂಡು ಹೋಗ್ತಾರೆ. 40 ವರ್ಷದಿಂದ ಸೇವೆ ಮಾಡ್ತಾರೆ. ಸದಾ ಊರಿನವರ ಆರೋಗ್ಯ ಸೇವೆಗೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿತಾ ಇರುವ ಚಿಕ್ಕಲಿಂಗಯ್ಯಗೆ ನಮ್ಮದೊಂದು ಸಲಾಂ. ಕ್ಯಾಮರಾಮ್ಯಾನ್ ವಿನೋದ್ ಜೊತೆ ಸಂತೋಷ್ ದಿಂಡಗೂರು, ಪಬ್ಲಿಕ್ ಟಿವಿ, ಮಂಡ್ಯ. ಓಕೆ, ಇವತ್ತಿನ ನಮ್ಮ ಪಬ್ಲಿಕ್ ಹೀರೋ ಚಿಕ್ಕಲಿಂಗಯ್ಯ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾತನಾಡಿಸೋಣ. ಸರ್ ನಮಸ್ತೆ, ಹೆಂಗಿದ್ದೀರಾ? ನಮಸ್ತೆ ಮೇಡಮ್. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಸರ್, ಯಾಕಂದ್ರೆ ಎಲ್ರಿಗೂ ಸಮಸ್ಯೆಗೆ ಆತ್ಕೊಳ್ತಾ ಇದ್ದೀರಿ ನೀವು. ಹಿಂಗಾಗಿ ನೀವು ಚೆನ್ನಾಗಿರ್ಲೇಬೇಕು. ಹೌದು ಮೇಡಮ್, ಚೆನ್ನಾಗಿದೆ ಮೇಡಮ್. ಓಕೆ, ಈಗ ನಾನು ನಿಮ್ದು ಕಾರು ಅನ್ಬೇಕಾ ಆಂಬ್ಯುಲೆನ್ಸ್ ಅನ್ಬೇಕಾ? ಅದು ಆಂಬುಲೆನ್ಸ್ ಮೇಡಮ್. ಅದು ಅಲ್ಲಿ ಒಂದು 45 ವರ್ಷದಿಂದ ನಮ್ಮ ಮಾವರೊಬ್ರು ಸ್ಫೂರ್ತಿ ಗಜಾನಿಗೌಡರು, ನಮ್ಮ ಮಾವರು ಅವ್ರ ಸ್ಫೂರ್ತಿ ಇದು. ಅವರು 83ರಲ್ಲಿ ಎಕ್ಸ್ಪೈರ್ ಆಗ್ಬಿಟ್ರು. ಅವ್ರು ಸತ್ತ ಮೇಲೆ ಒಂದು 35 ವರ್ಷದಿಂದ ನಾನು ಸೇವೆ ಮಾಡ್ತಾ ಇದ್ದೀನಿ. ಅವ್ರು ಹೇಳ್ಬಿಟ್ಟು ಸತ್ತೋಗಿದ್ರು, ಹಿಂಗೆ ಅವ್ರು ಯಾರ್ದೇ ಅಲ್ಲಿ ಹುಷಾರಿದ್ದು ಕರ್ಕೊಂಡು ಹೋಗಪ್ಪ ಅಂತೆಲ್ಲ ಹೇಳಿದ್ರು ನನಗೆ. ಅದಕ್ಕೆ ಅವ್ರ ಮಾತನ್ನ ಫಾಲೋ ಮಾಡ್ಕೊಂಡು ನಾನು ಒಂದು 35 ವರ್ಷದಿಂದ ಆ ಸೇವೆ ನಾನು ಮಾಡ್ತಾ ಇದ್ದೀನಿ ಮೇಡಮ್. ಶುರು ಮಾಡಿದ್ ನಿಮ್ಮ ಮಾವನವರು? ನಮ್ಮ ಅವ್ರ ಗಜಾನಿಗೌಡರು ಅಂದ್ಬಿಟ್ಟು ಅವರು ಈ ನಮ್ಮ ಸರೌಂಡ್ ಯಾವ ವೆಹಿಕಲ್ ಎಷ್ಟು ವರ್ಷ ಆಯ್ತು? ಇಲ್ಲ, ಚೇಂಜ್ ಮಾಡಿದ್ವಿ. ಫಸ್ಟ್ ಪೆಟ್ರೋಲ್ ಗಾಡಿ ಇತ್ತು. ಅಲ್ವಾ, 75 HP ಗಾಡಿ ತಗೊಂಡಿದ್ದೆ ಮೇಡಮ್. ಪೆಟ್ರೋಲ್ ಗಾಡಿ ಇತ್ತು ಫಸ್ಟ್, ಅದನ್ನ ಚೇಂಜ್ ಮಾಡಿ ಈಗ ಡೀಸೆಲ್ ಗಾಡಿ ಹಾಕೊಂಡಿದ್ದೀವಿ. ಡೀಸೆಲ್ ಗಾಡಿ. ಮನೆಯವ್ರೇನು ಅನ್ಲಿಲ್ವಾ? ನೀವೇನೋ ನಿಮ್ಮ ಮಾವನವ್ರ ಮಾತಿಗೆ ಸರಿ ಅನ್ಬಿಟ್ಟು ಮಾಡ್ತಾ ಇದ್ದೀರಾ. ಮನೆಯವ್ರೇನಂತಾರೆ? ಯಾರು ಮಕ್ಕಳು ಮನೆಯವರಲ್ಲಿ ಅವ್ರಿಗೂ ಇದ ಖುಷಿ ಪಡ್ತಾರೆ ನಾನು ಮಾಡ್ತಾ ಇರೋದಕ್ಕೆ. ಹೌದಾ? ಹೊತ್ತು ಗೊತ್ತು ಅನ್ನೋದು ಏನು ಇಲ್ಲ. ಯಾವಾಗಂದ್ರೆ ಅವಾಗ ಫೋನ್ ಮಾಡಿದ್ರೆ ಹೋಗ್ತೀರಾ? ತೊಂದರೆ ಆಗುತ್ತೆ ಅಂದ್ಬಿಟ್ಟು ಇವರು ಅದನ್ನ ಮಾಡೋದು. ಅವ್ರು ಎಷ್ಟೊತ್ತಲ್ಲಾರು ಗರ್ಭಿಣಿ ಕರ್ಕೊಂಡು ಹಾಸ್ಪಿಟಲ್ ಹೋಗ್ಬಿಡ್ತೀವಿ ಮೇಡಮ್. ಆಮೇಲೆ ಅವ್ರ ಮಗನೇ ಒಂದು ಹಾಸ್ಪಿಟಲ್ ಓಪನ್ ಮಾಡಿಸಿದ್ರು ಈ 90ನೇ ಇಸ್ಪಿಲೇನು. ಆದ್ರೂ ನಮ್ಗೆ ಹೆಚ್ಚಿನ ಸೌಲಭ್ಯಕ್ಕೆ ಹೊರಗಡೆ ಹೋಗಲ್ಲ ಮೇಡಮ್. ಮಂಡ್ಯಕ್ಕೆ ಹೋಗ್ಬೇಕು ಅಂದ್ರೆ ನಮ್ಗೆ ಬಂದು ಕರೀತಾರೆ. ಎಷ್ಟೊತ್ತಲ್ಲಾರು ಕರ್ಲಿ ಹೋಗಿ ಕರ್ಕೊಂಡು ಹೋಗ್ತೀವಿ ಮೇಡಮ್. ಓಕೆ, ರಾತ್ರಿ 1 ಗಂಟೆ 2 ಗಂಟೆ ಮೇಲೆ ಯಾವಾಗ ಫೋನ್ ಬಂದ್ರು ಹೋಗದೆ ನೀವು? ಎಸ್ಪೆಷಲಿ ಗರ್ಭಿಣಿಯರಂತೂ ಎಷ್ಟೊತ್ತಲ್ಲ ಕರೀಲಿ, ಅವ್ರು ಹೇಳಕ್ಕೂ ಮೊದಲೇ ಮನೆ ತಗೋ ರೆಡಿ ಇರ್ತೀನಿ ಮೇಡಮ್. ಈಗ ಗರ್ಭಿಣಿಯರಿಗೆ ಮಾಡ್ತಾ ಇದೀರಿ, ಕರೆಕ್ಟ್. ಬಟ್ ಪೇಷಂಟ್ಗಳಲ್ವಾ, ಯಾರಿಗೆ ಸಮಸ್ಯೆ ಆಯ್ತು ಅಂತಂದ್ರು ಬೇಕು ಅಂದಾಗ ಎಲ್ಲರೂ ಕರ್ಕೊಂಡು ಹೋಗ್ತೀವಿ. ಗರ್ಭಿಣಿಯರಿಗೆ ಫಸ್ಟ್ ಪ್ರಿಫರೆನ್ಸ್, ಏನಿದ್ರು ಗರ್ಭಿಣಿಯರಿಗೆ ಜಾಸ್ತಿ ಪ್ರಿಫರೆನ್ಸ್ ಮೇಡಮ್ ನಾವು. ಓಕೆ, ಸೊ ಎಲ್ಲಾ ಪೇಷಂಟ್ಗಳನ್ನು ಕರ್ಕೊಂಡು ಹೋಗ್ತೀವಿ. ಇಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಮಾತ್ರ ಅಂತ ಏನಾದ್ರು ಇದೆಯಾ? ಬೆಚ್ಚಿರಳ್ಳಿ ಕೆರಗೋಡಿ ಇದೆ, ಅಲ್ಲಿ ಜಾಸ್ತಿ ಸೌಲಭ್ಯಗಳಿಲ್ಲ. ಮಂಡ್ಯದಲ್ಲಿ ಹೋದ್ರೆ ಎಲ್ಲ ಸಿಗುತ್ತಲ್ಲ, ಅದಕ್ಕೆ ಮಂಡ್ಯ ಕರ್ಕೊಂಡು ಹೋಗಿ ಮೇಡಮ್. ಮಂಡ್ಯಾಗ ಮಾತ್ರ ಕರ್ಕೊಂಡು ಹೋಗ್ತೀರಿ. ಸರಿ, ಈಗ ಇಷ್ಟು ಲಿಮಿಟ್ಸ್ ಅಂತ ಏನಾದ್ರು ಇದೆಯಾ? ಈ ಚುಂಚನಗಿರಿ ಹಾಸ್ಪಿಟಲ್ ಈ ಕಡೆ ಮದ್ದೂರು ಪಕ್ಕ ಈಗ ಈ ಪ್ಯಾರಲಿಸ್ ಸ್ಟ್ರೋಕ್ ಕೊಡ್ತಾರಲ್ಲ, ಪ್ಯಾರಲಿಸ್ಗೆ ಮದ್ದೂರು ಹೋಗ್ತಾರೆ, ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತೀವಿ ಮೇಡಮ್. ಅವ್ರನ್ನ ಕರ್ಕೊಂಡು ಹೋಗ್ತೀವಿ. ಓಕೆ, ಈಗ ನಾವು ಫೋನ್ ನಂಬರ್ನೆಲ್ಲ ಡಿಸ್ಪ್ಲೇ ಮಾಡ್ಬಿಡ್ತೀವಿ. ಬೆಂಗಳೂರಿಂದೆಲ್ಲ ಕಾಲ್ ಮಾಡ್ಬಿಟ್ಟು ಸರ್ ಬನ್ನಿ ಅಂತ ಅಂದ್ರೆ ಏನ್ ಮಾಡ್ತೀರಾ? ಹೋಗ್ತೀವಿ ಮೇಡಮ್. ಕೇಳಿ ಬೇರೆ ಯಾರು ಪಬ್ಲಿಕ್ ವಿಚಾರಿಸಿ ಬಂದಿರೋ ಯಾರೇ ಕರೀಲಿ ಹೋಗ್ತೀವಿ. ಯಾರಿಗೂ ಇಲ್ಲ ಅನ್ನಲ್ಲ ನಾವು. ದೂರದ್ದೆಲ್ಲ ಹೋಗಿ ನೀವು ಪಿಕ್ ಮಾಡೋ ತುಂಬಾ ಟೈಮ್ ಆಗುತ್ತಲ್ಲ. ಈಗ ಎಮರ್ಜೆನ್ಸಿ ಅಂತಂದ್ರೆ ಇಮಿಡಿಯೇಟ್ ಆಗಿ ಬೇಕು ಅಂತ ನಾವೆಲ್ಲ ಯೋಚನೆ ಮಾಡೋದಲ್ವಾ? ಹೌದು. ಆದ್ರೂ ದೂರ ಆದ್ರೂ ಹೋಗ್ತಿಲ್ಲ ಮೇಡಮ್. ಆ ಟೈಮ್ಗೆ ಹೋಗಿ ಅಲ್ಲಿ ಇರ್ತಿಲ್ಲ ನಾನು. ಅವ್ರಿಗೆ ಫಸ್ಟ್ ಬಂದು ಕೂಗಿದ ತಕ್ಷಣ ಹೊರಟೋಗ್ತೀನಿ ನಾನು. ಫೋನೇ ಮಾಡ್ಲಿ, ಯಾರು ಬಂದು ಕರೀಲಿ, ಅಲ್ಲಿ ಹೋಗಿ ಆ ಜಾಗ ಸ್ಪಾಟ್ ಇರ್ತಿಲ್ಲ ನಾನು. ನಾನು ನಮ್ಮ ಸ್ನೇಹಿತರು ವೆಂಕಟಸ್ವಾಮಿ ಅಂತ ಅವ್ರೆ, ಇಬ್ರಲ್ಲಿ ಯಾರೋ ಒಬ್ರು
ಓ ನೀವಿಲ್ಲ ಅಂದ್ರೆ ಅವರು ಸುಮಾರು ಒಂದು 45 ವರ್ಷ ಸೇವೆ ಮಾಡ್ತಿದ್ದೀವಿ ಮೇಡಮ್ ನಾವು. ನಿಮ್ ಮಾವಾರ್ ಮಾಡ್ತಿದ್ರು ಫಸ್ಟ್, ಅವ್ರು 83 ಎಕ್ಸ್ಪೈರ್ ಆಗ್ಬಿಟ್ರು. ಅವರಾದ್ಮೇಲೆ ಅವ್ರ ಮಗ ನನ್ನ ತಿದ್ದುಬಿಟ್ರು, ನಾನು ಅದನ್ನ ಕಂಟಿನ್ಯೂ ಮಾಡ್ಕೊತೇನೆ ಮೇಡಮ್ ನಾನು. ನಿಮ್ ಕಾರಿಗೆ ರೆಸ್ಟೇ ಇರಲ್ವಾ ಹಂಗಾದ್ರೆ? ವೆಹಿಕಲ್ ಯಾವ ಇರಲ್ಲ ಮೇಡಮ್, ಬಂದೆಲ್ಲ ಕಾರ್ಯಕ್ಕೆ ಅವತ್ತು ಗೋಳು ಬಿಡ್ತಿದ್ರು, ಗಾಡಿ ಕಟ್ಕೊ ಹೋಗಕ್ಕಾಗ್ತಿರ್ಲಿಲ್ಲ. ಆ ಒಂದು ಉದ್ದೇಶಕ್ಕೆ ಅವತ್ತೊಂದು ಇದರಲ್ಲಿ ಒಂದು 45 ವರ್ಷದ ಹಿಂದೆ ನಮ್ಮ ಮಾವರೇ ಒಂದು ಪೆಟ್ರೋಲ್ ಗಾಡಿ ತಗೊಂಡು ಅವ್ರು ಸ್ವಂತಕ್ಕೂ ಬಳಸ್ಕೊತಿದ್ರು, ಹಿಂಗೆ ಪಬ್ಲಿಕ್ ಬೇಕು ಅದಕ್ಕೂ ಎಲ್ಲ ಕಳಿಸ್ತಾ ಇದ್ರು. ಡ್ರೈವರ್ ಮಾಡಿಕೊಂಡು ನಾನು ಡ್ರೈವಿಂಗ್ ಬರ್ತಿರ್ಲಿಲ್ಲ ಅವಾಗ, ಅವ್ರು ಡ್ರೈವರ್ ಮಾಡಿಕೊಂಡು ಸೇವೆ ಮಾಡ್ತಿದ್ರು. ಡ್ರೈವರಿಗೆ ದುಡ್ಡು ಕೊಟ್ಟು ಆಮೇಲೆ ನಾನು ಸ್ವಲ್ಪ ಎದ್ಮೇಲೆ ನನಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರು. 83 ಅವ್ರು ಎಕ್ಸ್ಪೈರ್ ಆಗ್ಬಿಟ್ರು, ಅಲ್ಲಿಂದ ಈಚೆಗೆ ನಾನು ಕಂಟಿನ್ಯೂ ಮಾಡಿದೆ ಮೇಡಮ್. ಡೀಸೆಲ್ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತಲ್ಲ, ಅವಾಗ ನಿಮ್ಗೆ ಏನಾದ್ರು ಅನ್ಸುತ್ತಾ ಅಯ್ಯೋ ಇಷ್ಟೊಂದು ರೇಟ್ ಜಾಸ್ತಿ? ಮೇಡಮ್ ನಾವ್ ಯಾರು ಬಾಯ್ಬಿಟ್ಟು ಕೇಳಲ್ಲ, ಬೇಜಾರ್ ಮಾಡ್ಕೊಂಡ್ರೆ ಈಗ ಬೇರೆ ಬಾಡಿ ಕಾರ್ ಮಾಡ್ಕೊಂಡು 1,000-2,000 ಕೊಡ್ತಿರ್ಲ್ವಾ, ನೀ ಡೀಸೆಲ್ ಹಾಕ್ಸಲ್ಲ ನೀ ಬರ್ಲೇಬೇಡ ಹಾಗೆ ಬೇಜಾರ್ ಮಾಡ್ಕೊಂಡು ಅಂತವ್ರು ನಮ್ಮ ಹತ್ರದವ್ರು ಈ ಫ್ರೆಂಡ್ಲಿ ಆಮೇಲೆ ಸಂಬಂಧಿಕರು ಅವ್ರು ಇರ್ತಾರಲ್ಲ, ಅವರು ಬಲವಂತೆ ಮಾಡಿ ಹಾಕ್ಸ್ತಾ ಅಷ್ಟೇ, ನಾವೇನ್ ಕೇಳಲ್ಲ. ಎನಿವೇಸ್ ಥ್ಯಾಂಕ್ ಯು ಚಿಕ್ಕಲಿಂಗಯ್ಯ ಅವರೇ, ನಿಮ್ ಸೇವೆ ಹಿಂಗೆ ಮುಂದುವರಿಲಿ. ಈಗ ನಿಮ್ ನಂಬರ್ ನೋಡಿದ್ಮೇಲೆ ಬಹಳ ಜನ ನಿಮ್ಗೆ ಕಾಲ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸೊ ನೋಡೋಣ, ನಿಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು ನೀವು ಸೇವೆ ಮಾಡ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.